ಇರಾನ್, ಅಮೆರಿಕ ಹಾಗೂ ಇಸ್ರೇಲ್ ಯುದ್ಧದ ಎಫೆಕ್ಟ್ ದೇಶದಾದ್ಯಂತ LPG ಸಿಲಿಂಡರ್ಗಾಗಿ ಜನರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋದು. ಆದರೆ ಬೆಳಗಾವಿಯ 10 ಗ್ರಾಮಸ್ಥರಿಗೆ ಆತಂಕ ಅನ್ನೋದೇ ಇಲ್ಲ. ಹೈನುಗಾರಿಕೆ ಜೊತೆಗೆ ಗೋಬರ್ ಗ್ಯಾಸ್ ಅಳವಡಿಕೆ ಮಾಡಿಕೊಳ್ಳಲಾಗಿದೆ. ಕಡೋಲಿ ಸೇರಿದಂತೆ ಅನೇಕ ಗ್ರಾಮಗಳಲ್ಲಿ ಗೋಬರ್ ಗ್ಯಾಸ್ ಬಳಕೆ ಮಾಡಿಕೊಳ್ತಾ ಇದ್ದಾರೆ. ಕಳೆದ 30 ವರ್ಷಗಳಿಂದ ಗೋಬರ್ ಗ್ಯಾಸ್ ಮೇಲೆ ಅಡುಗೆ ಮಾಡಲಾಗ್ತಾ ಇದೆ. ಕೆಲ ರೈತರಿಂದ ಗೋಬರ್ ಗ್ಯಾಸ್ ಪದ್ಧತಿ ಬಿಟ್ಟು ಗ್ಯಾಸ್ ಬಳಕೆ ಮಾಡಲಾಗ್ತಾ ಇತ್ತು. ಆದರೆ ಈಗ ಮರಳಿ ಗೋಬರ್ ಗ್ಯಾಸ್ ಬಳಸ್ತಾ ಇರುವಂಥದ್ದು ರೈತರು. ಸೊ ಎಲ್ಲ ಕಡೆಯಲ್ಲಿ ಸಮಸ್ಯೆ ಆದರೆ ಇಲ್ಲೇನು ಸಮಸ್ಯೆ ಇಲ್ಲ. ಮೊದಲಿಂದಲೂ ನಾವೇನು ಮಾಡಬೇಕಾಗಿತ್ತು, ಯಾವ ಪದ್ಧತಿ ಇತ್ತು ಅದನ್ನು ಅನುಸರಿಸ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ನಮಗೇನು ಸಮಸ್ಯೆ ಇಲ್ಲ, ಆರಾಮಾಗಿ ಅಡುಗೆ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಅವರಿಗೆಲ್ಲ ಸಮಸ್ಯೆ ಆಗುತ್ತೆ. ಇದು ಇಡಾಕಬೇಕ್ರ ಹಂಗ ಸಗನ ಕಲಿಸಿ ನಾವ್ ಇದು ಪ್ಯಾಲಿಂಗ್ ಎಲ್ಲ ಕೆಮ್ಮಿ ತಗದ ಹೋಗದ ಇದೆಲ್ಲ ಹೋಗಾತಿಲ್ಲ ಇಡಾಕಬೇಕು. ನೀವು ಮಾಡ್ತಿರಲ್ಲ, ನೀವೆಲ್ಲ ಮಾಡ್ತಿರಲ್ಲ. ಈಗೆಲ್ಲ ತುಟ್ಟಿ ಇದಾವಲ್ಲ. ಎಕರೆ ಹೆಂಗೈತೆ? ಎಕರೆ 40 ಮಾಡಲ್ಲ ಯಾಕಂದ್ರೆ ಸಕ್ರೆ ತೆಗಿತಿ ಬಲ್ಲ. ಈಗೂ ಚಾಲು ಐತೆ ನಮ್ಮಲ್ಲಿ. ಗ್ಯಾಸ್ ಇಲ್ಲ, ನಾವು ಇದನ್ನ ಯೂಸ್ ಮಾಡಿ, ಹೆಚ್ಚಿನ ಜಾಸ್ತಿ ಇದನ್ನ ಯೂಸ್ ಮಾಡ್ತೀವಿ. ಗ್ಯಾಸ್ ಅವಾಗ ಯೂಸ್ ಮಾಡ್ತೀವಿ ಅಷ್ಟೇ. ಹಿಂಗೀಗ ಏನು ಸಮಸ್ಯೆ ಇಲ್ಲ. ಬಟ್ ನಾವು ಅವೆಲ್ಲ 30 ಜನ ಇದ್ದೀವಿ, 30 ಜನ ಅಡಿಗೆ ಮಾಡ್ತಿದ್ವಿ ಅವಾಗ. ಈಗ ಸಂಖ್ಯೆ ಕಡಿಮೆ ಆಗೈತೆ ನಮ್ದು. ಗೋಬರ್ ಇದ್ದು ಗ್ಯಾಸ್ ಬಂದ್ಮೇಲೆ ಬಂದ್ ಮಾಡಿದ್ರಲ್ಲ, ಗ್ಯಾಸ್ ಬಂದ್ ಮಾಡಿದ್ರು, ಅವರಿಗೆಲ್ಲ ಸಮಸ್ಯೆ ಆಗತ್ತೆ. ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಅಲ್ಲಿರೋರನ್ನ ಮಾತಾಡಿಸಿದ್ದಾರೆ, ಏನೇನು ಹೇಳಿದ್ದಾರೆ ಅಂತ ಕೇಳಿಸ್ಕೊಬರೋಣ ಬನ್ನಿ. ಇರಾನ್ ಮತ್ತು ಇಸ್ರೇಲ್ ಯುದ್ಧದ ಎಫೆಕ್ಟ್ನಿಂದ ಇಡೀ ದೇಶಾದ್ಯಂತ ಗ್ಯಾಸ್ನ ಟ್ರಬಲ್ ಏನಿದೆ ಮುಂದುವರೆದಿದೆ ಅಂತ ಹೇಳ್ಬೋದು. ಒಂದು ಕಡೆ ಗ್ಯಾಸ್ ಅಭಾವ ಇಲ್ಲ ಅಂತ ಹೇಳಿ ಸರ್ಕಾರ ಮತ್ತು ಜಿಲ್ಲಾಡಳಿತಗಳು ಹೇಳ್ತಾ ಇದ್ದಾವೆ. ಆದರೆ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಗ್ಯಾಸ್ನ ಕೊರತೆ ಕಂಡು ಬರ್ತಾ ಇದೆ. ಮತ್ತೊಂದು ಕಡೆ ಅಂದರೆ ಈ ಹಿಂದೆ ಏನು ಗ್ರಾಮೀಣ ಪ್ರದೇಶದಲ್ಲಿ ಏನು ಸಾಂಪ್ರದಾಯಿಕ ಕೃಷಿಗಳನ್ನು ಮಾಡ್ತಾಯಿದ್ರು, ಅದು ಈಗ ಏನು ಬೆಳಗಾವಿ ತಾಲೂಕಿನ 10 ಗ್ರಾಮಗಳಲ್ಲಿ ಇರೋದು ಈಗ ಏನಂದರೆ ಅನುಕೂಲದಾಯಕ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ ಬೆಳಗಾವಿ ತಾಲೂಕಿನ ಒಂದು 10 ಗ್ರಾಮಗಳು ಅಂದರೆ ಬೆಳಗಾವಿ ತಾಲೂಕಿನ ಕಡೋಲಿ ಆಗಿರ್ಬೋದು, ಕಡೋಲಿ ಸುತ್ತಮುತ್ತ ಅನೇಕ ಗ್ರಾಮಗಳು ಬರ್ತವೆ. ಆ ಗ್ರಾಮಗಳಲ್ಲಿ ಅಂದರೆ ಗೋಬರ್ ಗ್ಯಾಸ್ ಪದ್ಧತಿ ಇರ್ತಕ್ಕಂಥ ನಾನು ತೋರಿಸ್ತಾ ಇದ್ದೀನಿ. ಗೋಬರ್ ಗ್ಯಾಸ್ ಕಳೆದ 30 ವರ್ಷಗಳ ಹಿಂದೆ ಏನು ಯಾರೆಲ್ಲ ರೈತರು ಹೈನುಗಾರಿಕೆಯನ್ನು ಮಾಡ್ತಾಯಿದ್ರು ಅವರೇ ಒಂದು ಈ ಗೋಬರ್ ಗ್ಯಾಸನ್ನು ಆಗಲೇ ಒಂದು ಸೃಷ್ಟಿ ಮಾಡ್ಕೊಂಡಿದ್ರು. ಹಾಗಾಗಿ ಆ ಗೋಬರ್ ಗ್ಯಾಸ್ನಲ್ಲಿ ಕೂಡ ಈಗ ಅಡುಗೆಗಳು ನಡೀತಾ ಇದೆ. ಈಗ ಏನು ಗ್ಯಾಸ್ ಪೂರೈಕೆ ಆಗದಿದ್ರು ಕೂಡ ಗೋಬರ್ ಗ್ಯಾಸ್ ಮೂಲಕ ಈಗ ಏನು ದೈನಂದಿನ ಏನು ಅಡುಗೆಗಳನ್ನು ಮಾಡ್ಬೇಕು ಅದನ್ನೆಲ್ಲ ಕೂಡ ಮಾಡ್ತಾ ಇದ್ದಾರೆ. ಬನ್ನಿ ನಮ್ಮ ಜೊತೆ ಮಾತಾಡೋದಕ್ಕೆ ಒಂದು ಮನೆಯ ತಾಯಂದಿದವ್ರನ್ನ ಕೇಳೋಣ. ಯಾವಾಗಿಂದ ಯೂಸ್ ಮಾಡತ್ತೀರಿ ಗೋಬರ್ ಗ್ಯಾಸ್ನ? ಈ ಗ್ಯಾಸ ನಾವು 8 ವರ್ಷ 30 ವರ್ಷ ಹತ್ರ ಕೂಡಿದ್ದೀವಿ ರೀ. ಅಲ್ಲಿ ಅಂದ್ರೆ ನಾವು 30 ಮಂದಿ ಇದ್ದೀವಿ. ಅಲ್ಲಿ ಗ್ಯಾಸ್ ನಾವು ಎಲ್ಲ ಯೂಸ್ ಮಾಡ್ತಿದ್ವಿ ರೀ. ಅಡ್ಗೆ ಎಲ್ಲ ಮಂದಿದು ಆಗ್ತಿತ್ತು. ಅವಾಗಿನ ಸಿಲಿಂಡ್ರ್ ಇರಾಕಿಲ್ಲ ರೀ. ಅವಾಗಿಂದ ಮಾಡಿದ್ದೇವೆ. ಮತ್ತು ಈ ಕಡೆ ನಾವು ಮನೆ ಕಟ್ಟಿದ್ದೀವಿ, ಇಲ್ಲಿ ಗ್ಯಾಸ್ ಇತ್ತು, ಮತ್ತು ಇಲ್ಲಿ ಯೂಸ್ ಮಾಡಿದ್ರು ನಾವು. ಗೋಬರ್ ಗ್ಯಾಸ್ ಯೂಸ್ ಮಾಡ್ತೇವೆ. ಸಿಲಿಂಡರ್ ಕಡಿಮೆ ರೀ. ಈಗ ನಿಮ್ಮ ಮನ್ಯಾಗ ಸಿಲಿಂಡರ್ನೂ ಐತೆ? ಸಿಲಿಂಡರ್ ಐತೆ. ಖರೆ ಇದು ಗೋಬರ್ ಗ್ಯಾಸ್ನ ಯೂಸ್ ಮಾಡ್ತೇವೆ ನಾವು. ಈಗ ಎಲ್ಲ ಕಡೆ ಸಿಲಿಂಡರ್ ಸಿಗ್ತಾ ಇಲ್ಲ, ಎಲ್ಲ ಮಂದಿ ಕ್ಯೂ ಹತ್ತಾಕತ್ತಾರೆ. ನಿಮ್ಗೇನು ಸಮಸ್ಯೆ ಇಲ್ಲ? ನಮಗೇನು ಸಮಸ್ಯೆ ಇಲ್ಲ ರೀ. ಈಗ ಗೋಬರ್ ಗ್ಯಾಸ್ ಮಾಡ್ಬೇಕಂದ್ರೆ ಒಂದಿಷ್ಟು ಕೆಲಸ ಮಾಡ್ಬೇಕಾಗ್ತದೆ. ಅಂದ್ರೆ ಯಾರ ಮನ್ಯಾಗ ಹೈನುಗಾರಿಕೆ ಇರ್ತೈತಿ, ಎಲ್ಲಿ ಆಕಳು ಎಮ್ಗಳು ಇರ್ತಾವ, ಸಗಣಿಯಿಂದ ಮಾಡ್ತಾರೆ ಅದನ್ನು. ಸೊ ಅದೆಲ್ಲ ಕೆಲಸಗಳು ನಿಮ್ಗೆ ಗೊತ್ತೈತೆ? ನಮ್ಮ ಯಜಮಾನ್ರ ಮಾಡ್ತಾರೋ? ನಮ್ಗೆ ಗೊತ್ತಿದ್ದಿದ್ದ ಮಾಡ್ತೀವ್ರಿ ನಾವು. ಈ ಶಗನ ನಾವು ದನಗಳ ಶಗನ ಅದ್ರ ಕಲಿಸಿ ನಾವು ಗ್ಯಾಸ್ ಯೂಸ್ ಮಾಡ್ತೀವಿ ರೀ. ಗ್ಯಾಸ್ ಯೂಸ್ ಮಾಡ್ತೀವಿ. ಈಗ ಎಷ್ಟು ದಿನಕ್ಕೆ ಬರ್ತೈತೆ ರೀ ಒಮ್ಮೆ ನೀವು ಗ್ಯಾಸಿಂಗ್ ಮಾಡಿದ್ರೆ? ಎಷ್ಟು ದಿನ ಬರ್ತೈತಿ? ಏನು ನಾವು ದಿನ ಶಗನ ಕಲಿಸ್ತೀವಿ ರೀ. ದಿನ ಒಂದು ಬುಟ್ಟಿ ಕಲಿಸಿರ ನಮ್ಗೆ ಅಡುಗೆ ಹಾಕಿತಿದ್ವಿ. ದಿನ ಒಂದು ಬುಟ್ಟಿ ಕಲಿಸೋದು ಹಾಕೋದು. ಏನೆಲ್ಲ ಸಾಕಿರಿ ನಿಮ್ಮ ಏನದಾವ ಹೈನುಗಾರಿಕೆ? ಎಮ್ಮಿ ಆಕಳ ಅದಾವ್ರಿ. ಎಮ್ಮೆ ಎಷ್ಟು ಅದಾವ್ರಿ? ಈಗ 2-3 ಅದಾವ್ರಿ. 2-3 ಅದಾವ. ಅದೇ ಬೆಳಗಾವಿ ತಾಲೂಕದಾಗ ಕಡೋಲಿ ಸೇರಿದ ಭಾಳಷ್ಟು ಕಡೆ ಗೋಬರ್ ಗ್ಯಾಸ್ಗಳು ಅದಾವೆ. ಈಗ ಒಂದಿಷ್ಟು ಗ್ಯಾಸ್ ಬಂದ ಒಂದಿಷ್ಟು ಜನ ಗೋಬರ್ ಗ್ಯಾಸ್ನ ಬಂದ್ ಮಾಡಿದ್ರು. ಈಗ ಅವರು ಕೂಡ ಹೊಳ್ಳಿ ಗೋಬರ್ ಗ್ಯಾಸಕ್ಕೆ ಹೊಳ್ಳಿ ಮುಖ ಮಾಡಾಕತ್ತಾರಂತ. ಮಾಡ್ಬೇಕ್ರಿ. ಅವರು ದನಗಳು ಇದ್ದವ್ರ ಗ್ಯಾಸ್ ಯೂಸ್ ಮಾಡ್ಬೇಕ್ರಿ. ಮಾಡ್ಬೇಕ್ರಿ. ಗ್ಯಾಸಿಂದ ಭಾಳ ವಿಚಾರ ಮಾಡಬಾರ್ದು. ಗೋಬರ್ ಗ್ಯಾಸ್ ದನಗಳು ಇದ್ದವ್ರ ಮಾಡಬೇಕು.
ಸೊ ಇನ್ನು ಪ್ರಮುಖವಾಗಿ ಬೆಳಗಾವಿ ತಾಲೂಕಿನ ಅನೇಕ ಕಡೆ ಒಂದು ಗೋಬರ್ ಗ್ಯಾಸ್ ನಿರ್ಮಾಣ ಮಾಡೋದಕ್ಕೆ ಶಿವಾಜಿ ಕಾಗನೀಕರಣ ಅಂತ ಪರಿಸರವಾದಿಗಳಿದ್ದಾರೆ. ಆ ಪರಿಸರವಾದಿಗಳು ಕಳೆದ 4 ದಶಕಗಳ ಹಿಂದೆ ಜನರಲ್ಲಿ ಒಂದು ಬೆಳಗಾವಿ ತಾಲೂಕಿನ ಗ್ರಾಮೀಣ ಪ್ರದೇಶದ ರೈತರಲ್ಲಿ ಒಂದು ಗೋಬರ್ ಗ್ಯಾಸ್ನ ಬಗ್ಗೆ ಒಂದು ಅರಿವು ಮೂಡಿಸ್ತಾರೆ. ಇದರಿಂದ ಮರಗಳ ಕತ್ತರಿಸೋದ್ರಿಂದ ಅದು ಆ ಪ್ರಮಾಣ ಕಡಿಮೆ ಆಗುತ್ತೆ, ಜೊತೆಗೆ ಪರಿಸರ ಸಂರಕ್ಷಣೆಯೂ ಆಗುತ್ತೆ. ಅದ್ರ ಜೊತೆಗೆ ಮನೆಗೆ ಬೇಕಾದಂಥ ಗ್ಯಾಸ್ ಕೂಡ ಸಿಗುತ್ತೆ. ಯಾಕಂದರೆ ಕೇವಲ ಗೋಬರ್ ಗ್ಯಾಸ್ನಿಂದ ಗ್ಯಾಸ್ ಅಷ್ಟೇ ಅಲ್ಲ, ಅನೇಕ ವಿದ್ಯುತ್ ಸೇರಿದಂತೆ ಅನೇಕ ರೀತಿ ಅದನ್ನು ಬಳಕೆ ಕೂಡ ಮಾಡ್ಕೊಳ್ಬೋದು. ಆದರೆ ಸದ್ಯಕ್ಕೆ ಬೆಳಗಾವಿ ತಾಲೂಕಿನ 10 ಗ್ರಾಮಗಳಲ್ಲಿ ಈ ರೀತಿ ಗೋಬರ್ ಗ್ಯಾಸ್ಗಳ ಮೂಲಕ ಅಡುಗೆಗಳನ್ನು ತಯಾರು ಮಾಡ್ತಾ ಇದ್ದಾರೆ. ಇನ್ನು ಯಾರೆಲ್ಲ ಮನೆಯಲ್ಲಿ ಗೋಬರ್ ಗ್ಯಾಸು ಮತ್ತು ಜೊತೆಗೆ ಈಗ ಇರ್ತಕ್ಕಂಥ ಅಡುಗೆ ಗ್ಯಾಸಿಂದ ಗ್ಯಾಸು ಎರಡೂ ಕೂಡ ಇದ್ದರೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಗೋಬರ್ ಗ್ಯಾಸನ್ನು ಬಳಸುವ ಮೂಲಕ ಏನಂದರೆ ಪರಿಸರ ಸ್ನೇಹಿ ಏನಿದೆ ಆ ಒಂದು ಪದ್ಧತಿ ಮತ್ತು ಪರಂಪರೆಯನ್ನು ಗ್ರಾಮೀಣ ಪ್ರದೇಶದ ರೈತರು ಮುಂದುವರ್ಸ್ಕೊಂಡು ಹೋಗಿದ್ದಾರೆ. ಹೀಗಾಗಿ ಈ ಒಂದು ಇರಾನ್ ಮತ್ತು ಇಸ್ರೇಲ್ ಯುದ್ಧ ಆದರೂ ಕೂಡ ಇಲ್ಲಿ ಯಾವುದೇ ರೀತಿಯ ಕೆಲವೊಂದಿಷ್ಟು ರೈತರಿಗೆ ಯಾವುದೇ ರೀತಿಯ ಗ್ಯಾಸ್ನ ಕೊರತೆ ಇಲ್ಲಿ ಉದ್ಭವ ಆಗಿಲ್ಲ. ಜೊತೆಗೆ ಸೌದೆ ಒಲೆಯನ್ನು ಕೂಡ ಹಚ್ಚುವಂಥ ಪರಿಸ್ಥಿತಿ ಅವರಿಗೆ ನಿರ್ಮಾಣ ಆಗಿಲ್ಲ ಅಂತ ಹೇಳ್ಬೋದು. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರ್ಗಸ್ತಿ, TV5 ಬೆಳಗಾವಿ.